ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೋಡ್ಗರ ಧರ್ಮಿ ಏನೇನು ತೋರಿಸ್ತಾ, ಗಾರೆ ಕೆಲಸ ತೋರಿಸ್ತಾ, ಮೀನು ಹಿಡಿಯೋದು ತೋರಿಸ್ತಾ, ಎಲ್ಲ ತೋರಿಸ್ತಾ. ಈಗ ಹಾಲು ಮರಕ್ಕೂ ಬಂದ್ಬಿಟ್ಟವನ್ನೆಲ್ಲ ಧರ್ಮಿ ಇಟ್ಕೋಬೇಕು ನೀವು. ನೋಡಿ ಇಲ್ಲಿ ನಾನು ನೀವೆಲ್ಲ ಕುಡಿಯುವ ಹಾಲು, ಮೊಸರು, ಕಾಫಿ, ಟೀ ಎಲ್ಲ ಮಾಡೋದು ಇದೇ ನಂದಿನಿನಲ್ಲಿ. ನಮ್ಮ ಪ್ರೀತಿಯ ನಂದಿನಿ. ಬೇಸಿಗೆನಲ್ಲಿ ಇದನ್ನು ಕೆನ್ನೆಗೆ ಇಟ್ಕೊಂಡ್ರೆ ಆಹಾ ಆಹಾ ಚೆನ್ನಾಗಿದೆ. ಈಗ ಪ್ಯಾಕೆಟ್ ಕಂಡ್ರಿ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಇದು ಬಾಟಲಲ್ಲಿ ಬರ್ತಾ ಇತ್ತು ಹಾಲು. ಗೊತ್ತಾ, ನೀವು ನೋಡಿದ್ದೀರಾ ಬಾಟಲ್ಲು? ನೋಡಿ ಇಲ್ಲಿ ಈ ಬಾಟ್ಲಿಗೆ ಈಗ ಹೆಚ್ಚು ಕಡಿಮೆ 55-60 ವರ್ಷ. ಈ ಬಾಟ್ಲಿಗೆ 60 ವರ್ಷದಿಂದ ಹಿಂಗೆ ಇಟ್ಕೊಂಬರೋರು ಬಾಟ್ಲ್. ಇಲ್ಲೊಂದು ಬಾಟ್ಲ್, ಹಿಂಗೊಂದು ಬಾಟ್ಲ್ ಇಟ್ಕೊಂಬಂದು ಹಿಂಗೆ ಇಟ್ಬಿಟ್ಟು ಹೊಟ್ಟೋಗೋರು ಮನೆ ಮುಂದೆ. ಅದನ್ನು ತೊಗೊಂಡು ಖಾಲಿ ಮಾಡಿಟ್ಟಿದ್ರೆ ಮಾರನೇ ಬೆಳಗ್ಗೆ ಬಂದು ಖಾಲಿ ಬಾಟ್ಲ್ ತೊಗೊಂಡೋಗಿ ಫುಲ್ ಬಾಟ್ಲ್ ಇಡೋರು. ಇದ್ರ ಮೇಲೆ ಒಂದು ಕ್ಯಾಪ್ ಇರ್ತಿತ್ತು. ನಾವೆಲ್ಲ ಚಿಕ್ಕ ಹುಡುಗರು ಆ ಕ್ಯಾಪ್ ತೆಗೆದ್ಬಿಟ್ಟು ಹಿಂಗೆ ಯಾರಾದ್ರೂ ಲೀಟರ್ ಹಾಲನ್ನ ಕುಡಿದ್ಬಿಟ್ಟಿದ್ದೀವಿ ರೀ. ಅದಕ್ಕೆ ನಾನು ಹಿಂಗಿರೋದು. ಈ ಒಂದು ಹಾಲಿನ ಬೂತ್ ಇದೆಯಲ್ಲ, ಇದು ಅತ್ಯಂತ ಪುರಾತನ ಐತಿಹಾಸಿಕ ಹಾಲಿನ ಬೂತು ನರಸಿಂಹರಾಜ ಕಾಲೋನಿನಲ್ಲಿದೆ. ಆ ಹಾಲಿನ ಬೂತ್ ಓನರ್ ಪುಣ್ಯಾತ್ಮರಿಗೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ನಿಮ್ಮ ಹೆಸರು? ನನ್ನ ಹೆಸರು ತಮ್ಮಯ್ಯ ಅಂತ ಸರ್. ಎಷ್ಟನೇ ಇಸ್ವಿ ಶುರು ಮಾಡಿದ್ರಿ ಇದನ್ನ? ಸರ್, ಇದು ಡೈರಿ ಓಪನ್ ಆಗಿದ್ದು 1965ನೇ ಇಸ್ವಿ. ಆಮೇಲೆ ನಾವು 1971ನೇ ಇಸ್ವಿ ಒಳಗಡೆ ಇದು ಏಜೆನ್ಸಿ ಅಂತ ಮಾಡಿದ್ರು. 70ನೇ ಇಸ್ವಿಲಿ ಆಗ ಏಜೆನ್ಸಿ ಒಳಗೆ ನಮಗೆ 71ನೇ ಇಸ್ವಿಲಿ ಜೂನ್ ತಿಂಗಳಲ್ಲಿ ನಮಗೆ ಕೊಟ್ಟರು ಇದನ್ನ. ಅಲ್ಲಿಂದ ನಾವೇ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಈಗ ನಾನು ಅಲ್ಲೇ ಸಂಸ್ಥೆ ಒಳಗಿದ್ದೆ. ಅಲ್ಲಿಂದ ನಾವು ರಿಟೈರ್ಡ್ ಆಗಿ 20 ವರ್ಷ ಆಯ್ತು. ಆಮೇಲೆ ಈಗ ನನ್ನ ಮಗ ಶಿವಕುಮಾರ್ ಅಂತ ಹೇಳೋರು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11:30 ಗಂಟೆವರೆಗೂ ನಾವು ಹಾಲು ವ್ಯಾಪಾರ ಮಾಡ್ತೀವಿ. ಈ ಸಂಸ್ಥೆ ಈ ಏರಿಯಾದ ಮತ್ತು ಈ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದನ್ನ ಸಾರ್ವಜನಿಕಗೋಸ್ಕರ ಮಾಡಿದೆ. ಇದೇಳಿ ಇದ್ರ ಬಗ್ಗೆ. ಇದು ಈ ಬಾಟ್ಲು 1965ರಲ್ಲಿ ನಾವು ನೋಡ್ದಂಗೆ 50 ಪೈಸಾ ಇತ್ತು ಈ ಬಾಟ್ಲು. ಇದು ಬರೋ ಒಂದು ಅಲ್ಯೂಮಿನಿಯಂ ಕ್ಯಾಪ್ ಇತ್ತು. ಆ ಕ್ಯಾಪ್ ಇಟ್ಬಿಟ್ಟು ಒಳಗಡೆ ಬೆಣ್ಣೆ ತರ ಬರೋದು. ಅದನ್ನ ನಾವು ಡೋರ್ ಮನೆಗೆಲ್ಲ ಹುಡುಗರು ಹಾಕೋರು, ಇಲ್ಲಿ ಬಂದು ತಗೊಂಡೋಗೋರು. ಹಾಗೆಲ್ಲ ಇಲ್ಲಿಂದ ಏನಾರ ಗ್ರಾಹಕರೆಲ್ಲ ಬಂದು ಪ್ರತಿಯೊಬ್ಬರು ಇಲ್ಲೇ ಬಂದು ತಗೊಂಡೋಗೋರು. ಇದು ಹೋಲ್ ಮಿಲ್ಕ್, ಇದು ಹೋಲ್ ಮಿಲ್ಕ್, ಟೋನ್ ಮಿಲ್ಕ್ ಎರಡು ಬರ್ತಾ ಇತ್ತು. ಹೋಲ್ ಮಿಲ್ಕ್ ಅಂಡ್ ಟೋನ್ ಮಿಲ್ಕ್. ಹೋಲ್ ಮಿಲ್ಕ್ ಅಂದ್ರೆ 63 ಪೈಸಾ, ಟೋನ್ ಮಿಲ್ಕ್ 50 ಪೈಸಾ. ಇದು ಎರಡು ತರ ಬರ್ತಾ ಇತ್ತು. ಈಗ 2 ತರ. ಎಮ್ಮೆ ಹಾಲು ಅದು ಬರ್ತಾ, ಅದು 70 ಪೈಸಾ ಏನೋ ಇತ್ತು. ಅದು ಅವಾಗ 3 ತರ, ಒಂದು ಹೋಲ್ ಮಿಲ್ಕ್, ಇನ್ನೊಂದು ಟೋನ್ಡ್ ಮಿಲ್ಕ್, ಇನ್ನೊಂದು ಎಮ್ಮೆ ಹಾಲು. ಒಂದು 55 ಪೈಸಾ, ಇನ್ನೊಂದು 63 ಪೈಸಾ. ಎಮ್ಮೆ ಹಾಲು ಎಷ್ಟು? 70 ಪೈಸಾ. 70 ಪೈಸಾ ಇಷ್ಟಕ್ಕೆ. ಆಮೇಲೆ ಮೊಸರು ಗಟ್ಟಿಯಾಗಿ ಬಾಟ್ಲಲ್ಲಿ ಬರೋದು ಕ್ಯಾಪ್. ಅದು ಇವಾಗ ಕ್ಯಾಪ್ ತಗೊಂಡ್ಬಿಟ್ಟು ಇದು ಮಾಡಿದ್ದಾರೆ, ಪ್ಯಾಕೆಟ್ ಮಾಡಿದ್ದಾರೆ. ನೀವು ಎಷ್ಟು ವರ್ಷ ಆಯ್ತಿದ್ದು? ಎಷ್ಟು ವರ್ಷದಿಂದ ಇದ್ದೀರಾ ಈ ಹಾಲ್ ಬಿಸ್ನೆಸ್ ಅಲ್ಲಿ? ನಾನು 71ನೇ ಇಸ್ವಿಯಿಂದ ಇದ್ದೀನಿ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, 1971 ಜೂನ್ 28ನೇ ತಾರೀಕು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಂದಿನಿಂದ ನಾವಿದ್ದೀವಿ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಹಾಲಿನ ಬಾಟ್ಲ್ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ನರಸಿಂಹರಾಜ ಕಾಲೋನಿಗೆ ಬಂದ್ರೆ, ನರಸಿಂಹರಾಜ ಕಾಲೋನಿಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಹಾಲಿನ ಬೂತು. ಜನ ಗಿಜಿ 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 ಅಂತ ಇರ್ತಾರೆ. ಒಳಗಡೆ ಬಂದು ಹಾಲಿನ ಬಾಟ್ಲು ತೋರಿಸಿ ಅಂದ್ರೆ 2 ಬೀಳ್ತವೆ. ಅರ್ಧ ಲೀಟ್ರ್ ಹಾಲು ತಗೊಂಡು, ಇನ್ನೇನಾರ ತಗೊಂಡು, ಈ ಹಾಲಿನ ಬಾಟ್ಲು ಧರ್ಮಿ ತೋರಿಸಿದ್ನಲ್ಲ, ಅದು ತೋರಿಸಿ ಅಂದ್ರೆ ಇವರು ತೋರಿಸ್ತಾರೆ. ಆಯ್ತಾ? ಬಂದಾಗ ಶ್ರೀಯುತರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದನ್ನು ಮರಿಬೇಡಿ. ಐತಿಹಾಸಿಕ ಕಟ್ಟಡ, ಬಿಲ್ಡಿಂಗು, ಪದಾರ್ಥ ಮಾತ್ರ ಅಲ್ಲ, ಜನನೂ ಐತಿಹಾಸಿಕನೇ. ಹಿಸ್ಟಾರಿಕಲ್ ಮೈಸೂರು ಡೈರಿ. ಆಗ ಬರೀ ಬೆಂಗಳೂರು ಡೈರಿ ಅಂತ ಇದ್ರಲ್ಲ, ಬೆಂಗಳೂರು ಡೈರಿ ಅಂತ. ಅವಾಗ AS ಆಫೀಸರ್ ಇದ್ರು. ಕರ್ನಾಟಕ ಸರ್ಕಾರ ಅರ್ಬನ್ ಹಸ್ಬೆಂಡ್ರಿ ಹ್ಯಾಂಡ್ ಓವರ್ ಇತ್ತು. ಈಗ ಸೊಸೈಟಿ ಸಹಕಾರ ಸಂಘ ಮಾಡಿಕೊಂಡು ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ತುಂಬಾ ಈಗ ಭಾರಿ ಅದ್ಭುತವಾಗಿ ಬೆಳ್ಕೊಂಡೋಗಿದೆ ಈ ಸಂಸ್ಥೆ. ಲಕ್ಷಾಂತರ ಜನಗಳಿಗೆ ಅನ್ನ ಕೊಡ್ತಾ ಇದೆ. ಈ ಡೈರಿಯಿಂದನೂ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಎಲ್ಲರಿಗೂ ಸಂಸ್ಥೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ತಾ ಇದೆ. ಹಾಲ್ನಂಗಿರ್ಲಿ ರೀ, ಎಲ್ಲಾರು ಹಾಲ್ನಂಗಿರ್ಲಿ. ನಾವು ಎಲ್ಲ ಕರ್ನಾಟಕ ಹಾಲು ಮಹಾಮಂಡಳಿ ಮಾತ್ರ ಇವತ್ತು ಲಕ್ಷ ಜನ ಅದರಿಂದ ಅನ್ನ ತಿಂತಾರೆ. ಈ ದೇಶದಲ್ಲಿ 1,000 ಹಾಲಿನ ಬ್ರ್ಯಾಂಡ್ ಇದೆ. ನಂದಿನಿನೇ ಅಮೃತ. ನಂದಿನಿ ಅಮೃತ 100% ಪ್ಯೂರಿಟಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪೇಡ, ಪನ್ನೀರ್, ಕೋವಾ, ಮಸಾಲೆ ಮಜ್ಜಿಗೆ, ಫ್ಲವರ್ ಮಿಲ್ಕ್, ಮಿಲ್ಟೋನ್, ಐಸ್ ಕ್ರೀಮ್ ಎಲ್ಲವೂ ಕೂಡ ಪ್ಯೂರ್. ಇದ್ರ ಬಗ್ಗೆ ಯಾವುದೂ ಅನುಮಾನಿಸದೆ ನಂದಿನಿ ಯೂಸ್ ಮಾಡಿ. ನನ್ನಂಗೆ ತಂಪಾಗಿರ್ತೀರ.